ಇವಾಗ ನಾವೇನು ಮಾಡ್ತಾ ಇದೀವಿ, ಹೋಮವನ್ನು ಮಾಡ್ತಾ ಇದೀವಿ. ಹೋಮವನ್ನು ಮಾಡುವಾಗ ಈ ರೀತಿಯಾದಂಥ ಎಲ್ಲ ಒಂದು ತಯಾರಿಗಳನ್ನು ಮಾಡಿಕೊಂಡು ನಂತರ ಹೋಮವನ್ನು ಮಾಡ್ತಾ ಹೋಗ್ತೀವಿ. ಈ ಹೋಮ ಏನಂದರೆ ಮೃತ್ಯುಂಜಯ ಹೋಮ ಅಂತ ಹೇಳಿ. ಮೃತ್ಯುಂಜಯ ಹೋಮ ಅಂದರೆ ಅವರಿವರು ಯಾರ ಮಾಡಬೇಕಂತ ಏನಿಲ್ಲ, ಎಲ್ಲರೂ ಕೂಡ ಅವರವ್ರ ಮನೆಯಲ್ಲಿ ಮಾಡ್ಬೋದು. ಇದು ಒಂದು ಸೈಂಟಿಫಿಕ್ ಆದಂಥ ಹೋಮ. ನಾವಿಲ್ಲಿ ಏನೇನು ಬಳಸ್ತಾ ಇದ್ದೀವಿ ಹೋಮದಲ್ಲಿ ನಾವು ಮೊದಲನೇದಾಗಿ ಏನೋ ಕುಂಡಲವನ್ನು ಬಳಸ್ತಾ ಇದ್ದೀವಿ. ಇದು ಏನಕ್ಕೆ, ಇದು ತಾಮ್ರದ ಒಂದು ಇದು ಕುಂಡಲ. ಈ ತಾಮ್ರ, ಆಮೇಲೆ ನಾವು ಬೆರಣಿಯನ್ನು ಬಳಸ್ತಾ ಇದ್ದೀವಿ. ಬೆರಣಿ ಅಂದರೆ ಆಕಳ, ಅಂದರೆ ನಮ್ಮ ಇದು ಬೆರಣಿ, ತಾಮ್ರದ ಕುಂಡಲಿ ಮತ್ತೆ ಬೆರಣಿ. ಇದು ಆಕಳ ತುಪ್ಪ. ಆಕಳ ತುಪ್ಪ ನೋಡ್ತಾ ಇದ್ದೀರಲ್ಲ, ಆಕಳ ತುಪ್ಪ ಅಂದರೆ ಊಟ ಮಾಡುವಂಥ ಅಕ್ಕಿ. ಈ ಎಲ್ಲ ಮಿಶ್ರಣವನ್ನು ನಾವು ಹೋಮದಲ್ಲಿ ಹಾಕ್ತಾ ಇರ್ತೀವಿ. ಹೋಮದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರಿಂದ ಬರುವಂತಹ ಒಂದು ಏನು ಹೊಗೆ ಏನಿದೆಯಲ್ಲ, ಆ ಒಂದು ಹೊಗೆ ಬ್ಯಾಕ್ಟೀರಿಯಾಗಳು, ಮನೆಯಲ್ಲಿ ಇರುವಂಥ ಎಲ್ಲ ಬ್ಯಾಕ್ಟೀರಿಯಾಗಳು ನಾಶ ಆಗಿ ಹೋಗ್ತವೆ. ಪಟಣವನ್ನು ಹೋಮದಲ್ಲಿ ಹಾಕುವಾಗ ಒಂದು ಅದರಿಂದ ಜ್ವಲನದ ನಂತರ ಒಂದು ಹೊಗೆ ಆಡುತ್ತೆ. ಆ ಒಂದು ಹೊಗೆ ಏನಂದರೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ, ಎಲ್ಲ ತರಹದ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ, ಆಮೇಲೆ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ಇದು ಸೈಂಟಿಫಿಕ್ ರೀಸನ್. ಅದರ ಜೊತೆ ನಾವು ಏನು ಮಾಡ್ತಾ ಇದೀವಿ, ನಾರ್ಮಲ್ ಆಗಿ ಒಂದು ಏನೋ ನಮ್ಮ ಆಯುಷ್ಯ ವೃದ್ಧಿ ಆಗಲಿ ಅಂತ ಹೇಳಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ತಾ ಇದ್ದೀವಿ ಹೋಮದಲ್ಲಿ. ನಾವು ಯಾವುದೇ ದೊಡ್ಡ ಹೋಮವನ್ನು ಮಾಡ್ತಾ ಇಲ್ಲ, ಇದು ಎಲ್ಲ ಮನೆಗಳಲ್ಲೂ ಮಾಡುವಂಥ ಹೋಮ ಮಹಾಮೃತ್ಯುಂಜಯ ಹೋಮ. ಈ ಮಹಾಮೃತ್ಯುಂಜಯ ಮಂತ್ರ ಪಠಣದಿಂದ ಏನಾಗುತ್ತೆ ಅಂದರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಯಾವುದೇ ರೀತಿಯಾದಂಥ ಅನಾಹುತಗಳಾಗಲಿ ನಮ್ಮ ಜೀವನದಲ್ಲಿ ಸಂಭವಿಸುತ್ತಿಲ್ಲ. ಎಲ್ಲ ಮಹಾಮೃತ್ಯುಂಜಯನಿಗೆ ಬಿಟ್ಟುಕೊಟ್ಟು ನಾವು ಅವನ ಜಪ ಮಾಡೋದು ಅಷ್ಟೇ. ಎಲ್ಲ ಮಹಾಮೃತ್ಯುಂಜಯ ನೋಡ್ಕೊಳ್ತಾನೆ, ಅದು ಒಂದು ಉದ್ದೇಶ. ಅದರ ಜೊತೆ ಸೈಂಟಿಫಿಕ್ ಆಗಿ ಹೋಮ ಮಾಡುವುದರಿಂದ ಮನೆಯಲ್ಲಿ ಪಾಸಿಟಿವ್ ವಾತಾವರಣ ಕೊಡುತ್ತೆ, ಸಕಾರಾತ್ಮಕ ಚಿಂತನೆಗಳು ಮೂಡುತ್ತವೆ ದೇಹದಲ್ಲಿ. ಇದಕ್ಕಾಗಿ ನಾವು ಮಾಡಬೇಕು, ಇದನ್ನ ಎಲ್ಲರ ಮನೆಯಲ್ಲೂ ಮಾಡಬೇಕು. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಃ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಂಕಲ್ಪ ಮಾಡೋಣ, ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಕೊ. ನಾನು ಹೇಳ್ತಾ ಹೋಗ್ತೀನಿ, ಅದೇ ರೀತಿ ಹೇಳ್ಕೊತ ಹೋಗ್ಬೇಕು. ಓಂ ಓಂ ಮಮ ಉಪಾತಃ ಸಮಸ್ತ ದುರಿತ ಕ್ಷಯ ದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಕುಲದೇವತಾ ಪ್ರೀತ್ಯರ್ಥಂ ಅಹಂ ಇದಂ ಯಜ್ಞಂ ಹೋಮಂ ಜಪಂ ತಪಂ ಸರ್ವಲೋಕ ಶಾಂತಿ ಕಲ್ಯಾಣ ಸುಭಿಕ್ಷಾರ್ಥಂ ಸಂಕಲ್ಪಂ ಕರಿಷ್ಯೆ. ಕೈ ಮುಗಿದು ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಗಳನ್ನು ಮಾಡಿ ನಿಮಗೆ ಏನು ಬೇಕೋ ಆ ವರವನ್ನು ಕೇಳಿಕೊಳ್ಳಿ ಮನಸ್ಸಲ್ಲಿ. ಓಂ ವೈಶ್ವಾನರಾಯ ವಿದ್ಮಹೇ ಲಾಲಿಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ಅಗ್ನಿಯೇ ಆವಾಹಯಾಮಿ ಅಗ್ನಿಯೇ ಸ್ವಾಹಾ ಅಗ್ನಿಯೇ ಇದಂ ನಮಃ. ವಿಘ್ನೇಶ್ವರ ಪಾದ ಪಂಕಜಂ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಂಗನಪದೇ ಆವಾಹಯಾಮಿ. ಓಂ ಗಂಗನಪದೇ ಸ್ವಾಹಾ ಗಂಗನಪದೇ ಇದಂ ನಮಃ. ಸ್ವಾಹ ಅಂದ ತಕ್ಷಣ ಹಾಕ್ಬೇಕು. ಓಕೆ, ಸರಸ್ವತಿಯ ಪ್ರಾರ್ಥನೆ. ಸರಸ್ವತಿ ಯಾಕೆ ಬೇಕು ನಮಗೆ ತಾಯಿ? ವಿದ್ಯಾಬುದ್ಧಿಯನ್ನು ಕೊಟ್ಟು ನಮ್ಮನ್ನ ರಕ್ಷಿಸಲಿ. ಅಂದ್ರೆ ವಿದ್ಯಾಬುದ್ಧಿ ಇದ್ರೆ ಮಾತ್ರ ನಾವು ಜಗತ್ತಿನಲ್ಲಿ ಬದುಕಲಿಕ್ಕೆ. ಎಲ್ಲರಿಗೂ ವಿದ್ಯಾಬುದ್ಧಿ ಇದ್ದಾಗ ಮಾತ್ರ ತಲೆ ಓಡುತ್ತದೆ. ಅದಕ್ಕೆ ಅವರನ್ನು ಕೂಡ ಆವಾಹನೆ ಮಾಡ್ತಿದೆ. ಓಂ ಸರಸ್ವತಿಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.
ಓಂ ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಸಂ ಸರಸ್ವತೈ ಆವಾಹಯಾಮಿ. ಓಂ ಸರಸ್ವತೈ ಸ್ವಾಹಾ. ಓಂ ಸರಸ್ವತೈ ಇದಂ ನಮಃ. ನಮಃ ಅಂದ ತಕ್ಷಣ ಈಗ ಲಕ್ಷ್ಮೀನಾರಾಯಣರು. ಲಕ್ಷ್ಮಿ ಯಾಕೆ ಬೇಕು? ಲಕ್ಷ್ಮಿ ಇದ್ರೇನೆ ಎಲ್ಲ ಅಲ್ಲ. ಇವಾಗ ಹೊರ ಹೋಗ್ತೀರಾ, ಮಾರ್ಕೆಟ್ ಹೋಗ್ತೀರಾ, ಏನಾದ್ರೂ ಕೇಳಿದ್ರೆ ಅದು ಕೊಡಿ ಅಂದ ತಕ್ಷಣ ಏನ್ ಕೇಳ್ತಾರೆ? ಮಾಡ್ತಾರೆ ದುಡ್ಡು. ದುಡ್ಡನ್ನು ಕೇಳ್ತಾರಲ್ಲ, ದುಡ್ಡು ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಆಶೀರ್ವಾದ ಬೇಕೇ ಬೇಕು. ಅಂದ್ರೆ ಎಲ್ಲರ ಆಶೀರ್ವಾದ ಇರಬೇಕು ನಮಗೆ. ಅದೇ ರೀತಿ ನಾವು ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಓಕೆ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಣಂ ಸರ್ವಲೋಕೈಕನಾಥಂ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ದಂ ವಿಷ್ಣುವೇ ಆವಾಹಯಾಮಿ. ವಿಷ್ಣುವೇ ಸ್ವಾಹಾ. ವಿಷ್ಣುವೇ ಇದಂ ನಮಃ. ಉಮಾಮಹೇಶ್ವರರ ಪ್ರಾರ್ಥನೆ. ಉಮಾಮಹೇಶ್ವರರು ಅಂದ್ರೇನು? ಪಾರ್ವತಿ ಪರಮೇಶ್ವರ. ಸಕಲವನ್ನ ಕೊಡುವವರು, ಈ ಜಗತ್ತನ್ನ ಎಲ್ಲವನ್ನ ನಡೆಸುವವರು ಅವರೇ. ಅವರನ್ನು ಕೂಡ ಈ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಅವರನ್ನ ಆವಾಹನೆ ಮಾಡೋಣ. ಓಂ ವಾಘರ್ತಮಿವ ಸಂಪ್ರಕ್ತೌ ವಾಘರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಪಾರ್ವತಿ ಪ್ರಚೋದಯಾತ್. ಓಂ ಉಮಾಮಹೇಶ್ವರಃ ಆವಾಹಯಾಮಿ. ಓಂ ಉಮಾಮಹೇಶ್ವರಃ ಸ್ವಾಹಾ. ಓಂ ಉಮಾಮಹೇಶ್ವರಂ ಇದಂ ನಮಃ. ಅದೇ ರೀತಿ ನವಗ್ರಹಗಳು ಅಂತಾರೆ. ಕೇಳಿದರ ಸ್ಕೂಲಲ್ಲೆಲ್ಲ ಓದಿರ್ತಾರ ನವಗ್ರಹಗಳು. ಚಂದ್ರ, ಸೂರ್ಯ, ಈ ರೀತಿ ರಾಹು, ಕೇತು, ಇವರೆಲ್ಲ ದೇವಸ್ಥಾನಗಳಲ್ಲಿ ಹೋಗ್ತಾರೆ. ನವಗ್ರಹಗಳಂತ ಸುತ್ತಿರಲ್ಲ, ಅವರನ್ನು ಕೂಡ ಆವಾಹನ ಮಾಡಬೇಕು. ಅವರು ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ. ಎಲ್ಲಾ ದೇವಾನ ದೇವತೆಗಳನ್ನು ಆವಾಹನೆ ಮಾಡ್ತಾ ಇದ್ದೇವೆ ನಾವು. ಇವಾಗ ಏನ್ ಮಾಡೋಣ? ನವಗ್ರಹಗಳನ್ನ ಆವಾಹನೆ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭೈ ಚ ರಾಹವೇ ಕೇತವೇ ನಮಃ. ಓಂ ನವಗ್ರಹಾದಿ ಆವಾಹಯಾಮಿ. ಓಂ ನವಗ್ರಹಾದಿ ಸ್ವಾಹಾ. ಓಂ ನವಗ್ರಹಾದಿ ಇದಂ ನಮಃ. ಕ್ಷೇತ್ರಪಾಲಕನ ಪ್ರಾರ್ಥನೆ. ಕ್ಷೇತ್ರಪಾಲಕರಂದ್ರೆ ಈ ಒಂದು ಏರಿಯಾದ ನಾವು JP ನಗರದಲ್ಲಿ ಇದ್ದೀವಿ. ಅದೇ ರೀತಿ ಮತ್ತೆ ಮುಂದೆ ಹೋದ ನಂತರ ಜಯನಗರ, ಈ ಒಂದೊಂದೊಂದು ಏರಿಯಾ ಅಲ್ಲೆಲ್ಲ ಕ್ಷೇತ್ರಪಾಲಕರು ಅಂತ ಹೇಳ್ತಾರೆ. ಅವರು ಕೂಡ ಮೊದಲಿಂದ ಈ ಒಂದು ಕ್ಷೇತ್ರವನ್ನ ಪಾಲನೆ ಮಾಡ್ತಿರ್ತಾರೆ, ಅಂದ್ರೆ ನೋಡ್ಕೊಳ್ತಿರ್ತಾರೆ. ಅವರು ಕಣ್ಣಿಗೆ ಕಾಣಲ್ಲ, ಅವರನ್ನು ಕೂಡ ನಾವು ಆವಾಹನೆ ಮಾಡ್ತಾರೆ. ಓಂ ಕ್ಷೇತ್ರಸ್ಯ ಪತಿನಾವಯಗಂ ಇತೇನೇವ ಜಯಾಮಸಿ ಕಾಮಶ್ವಂ ಪೋಷಯಿತ್ವಾ ಸನೋ ಮೃಡಾತಿ ದೃಶೇ ಕ್ಷಂ ಕ್ಷೇತ್ರಪಾಲಕಾಯ ಆವಾಹಯಾಮಿ. ಕ್ಷೇತ್ರಪಾಲಕಾಯ ಸ್ವಾಹಾ. ಓಂ ಕ್ಷೇತ್ರಪಾಲಕಾಯ ಇದಂ ನಮಃ. ಕೊನೆಯದಾಗಿ ಮೃತ್ಯುಂಜಯರನ್ನ ಪ್ರಾರ್ಥನೆ. ಮೃತ್ಯುಂಜಯರು ಅವರು ಕೂಡ, ಮೃತ್ಯುಂಜಯರಂದ್ರೆ ಶಿವ, ಅವರನ್ನು ಕೂಡ ಆವಾಹನೆ ಮಾಡೋಣ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕಂ ಆವಾಹಯಾಮಿ. ತ್ರಯಂಬಕಂ ಸ್ವಾಹಾ. ಓಂ ತ್ರಯಂಬಕಂ ಇದಂ ನಮಃ. त्रयंबकं यजामहे सुगन्धिं पुष्टिवर्धनं उर्वारुकमेव वन्दनान् मृत्योर्मोक्षीयमामृतात् स्वाहा. ॐ त्र्यंबकं यजामहे सुगन्धिं पुष्टिवर्धनं उर्वारुकमेव वन्दनान् मृत्योर्मोक्षीयमामृतात् स्वाहा.
ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनान् मृत्योर्मोक्षीयमामृतात् स्वाहा। अहं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांतिः शांतिः शांतिः। ओम त्वमेव माता च त्वमेव पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव सर्वं मम देव देवः। ओम शं नो मित्र शं वरुणः शं नो भवत्वर्यमः शं न इंद्रो बृहस्पतिः शं नो विष्णु रुरुक्रमः। ओम ओम नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं मोदिष्यामि सत्यं मोदिष्यामि तन्मामवतु तद्वक्तारमवतु अवतु माम् अवतु वक्ताराम्। ओम शांतिः शांतिः शांतिः। सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु। ओम शांति शांति शांतिः। अस्मिन् मृत्युंजय होमे जवकर्मणि मंत्र विपर्यास तंत्र विपर्यास काल विपर्यास कर्म विपर्यास स्वराक्षर पदव्रत वर्णलोप प्रायश्चित्तार्थः। ओम श्री शिवार्पणमस्तु ओम श्री कृष्णार्पणमस्तु ओम श्री सर्वदेवतार्पणमस्तु। हरिः ओम श्री गुरुभ्यो नमः। हरिः ओम ಎಲ್ಲರೂ ಕೈಗಳನ್ನು ನೋಡಿ ಹರಿ ಓಂ।
ನೈವೇದ್ಯಂ ಶತಶೋ ವಿಷಂ ನಾನಾ ಫಲಹಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಂ ಓಂ ನೈವೇದ್ಯಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ. ಓಕೆ, ಎಲ್ಲರೂ ಒಂದ್ಸರಿ ಮನಸ್ಸಲ್ಲಿ ಕಣ್ಣುಗಳನ್ನು ಮುಚ್ಚಿ ಈ ಹೋಮ ಮಾಡಿದ್ವಲ್ಲ, ಹೋಮದಿಂದ ನಮಗೂ ಕೂಡ ನಮ್ಮ ಮನೆಯಲ್ಲಿ ಹೋಮ ನಡೆಯೋಂಗ ಆಗ್ಲಪ್ಪ ಅಂತ ಬೇಡ್ಕೊಳ್ರಿ. ಅದಾದ ನಂತರ ಇದನ್ನ ಪ್ರತಿ ವಾರ ಪ್ರತಿ ತಿಂಗಳಿಗೊಮ್ಮೆ ಮಾಡುವಂಗ ಶಕ್ತಿ ನೀಡು ನಮಗೂ. ನಮ್ಮ ಜೊತೆನೂ ನೀವು ನಡ್ಕೊಂಡು ಹೋಗ್ಲಿ, ನಮ್ಮ ಮನೇಲೂ ಪಾಸಿಟಿವ್ ವೈಬ್ರೇಷನ್ ಆಗಲಿ. ಅದೇ ರೀತಿ ನಾವು ಕೂಡ ಒಂದು 10 ಮನೆಗೆ ಈ ರೀತಿ ಒಂದು ಇದನ್ನ ಮಾಡ್ತೀವಿ. ಅಂದರೆ ಬೇರೆಯವ್ರಿಗೂ ನಾವು ತಿಳಿ ಹೇಳ್ತೀವಿ, ಎಲ್ಲರ ಮನೇಲಿ ಇದನ್ನ ನಡೀಲಿ ಅಂತ ಬೇಡ್ಕೊಳ್ರಿ ಮನಸ್ಸೊಳಗೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.